ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಸೊ ಇವತ್ತು ನಾನು 90s ಕಿಡ್ಸ್ನ ನಮ್ಮ ಚೈಲ್ಡ್ಹುಡ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ. ಆ್ಯಕ್ಚುಲಿ ನಾವು ಅವಾಗ 90s ಕಿಡ್ಸ್ ಹೆಂಗೆ ಆಟ ಆಡ್ತಿದ್ವಿ ಅಂತ ಸೀರೀಸ್, ಸಮ್ಮರ್ ಹಾಲಿಡೇಸಲ್ಲಿ ಏನು ಆಟ ಆಡ್ತಿದ್ವಿ ಅಂತ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಇವತ್ತು ಟೆಂಪಲ್ ಕೊಟ್ಟೋದ್ರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲರಿಗೂ ನೆನಪೇ ಇರುತ್ತೆ, ನಾವು ಚೈಲ್ಡ್ಹುಡ್ಡಲ್ಲಿ ಈ ಥರ ಟೆಂಪಲ್ ಕಟ್ಬಿಟ್ಟು ಟೆಂಪಲ್ ಮುಂದ್ಗಡೆ ಚಪ್ರ ಹಾಕ್ಬಿಟ್ಟು ಎಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲ ಮಾಡ್ತಿದ್ವಿ. ಸೊ ಅದಂಗೆ ನಮ್ಮ ಮಕ್ಕಳಿಗೆ ತೋರಿಸೋಣ ಹೆಂಗೆ ಆಡ್ತಿದ್ವಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ನಮಗೂ ಒಂಥರ ಖುಷಿಯಾಗುತ್ತೆ. ನಮಗೂ ನಾವು ನೋಡಿದಾಗ ಖುಷಿಯಾಗುತ್ತೆ, ಯಾಕಂದರೆ ನಾವು ಅವಾಗ ಆಡ್ತಿದ್ದಿದ್ದು ಇದೆಲ್ಲನೇ ಈ ಥರ. ನಾನಂತೂ ಜಾಸ್ತಿ ಆಡ್ತಿದ್ದೆ ಈ ಥರ. ಸೊ ಹಂಗಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವ ಥರ ಕಟ್ಟಿದ್ದೀನಿ, ಯಾವ ಥರ ಕಟ್ತಿದ್ದೆ ಅಂತ ತೋರಿಸ್ತಿದ್ದೀನಿ. ಅವಾಗ ಆ್ಯಕ್ಚುಲಿ ಟೆಂಪಲ್ ಈ ಥರ ಕಟ್ಬಿಟ್ಟು ಮತ್ತು ಮುಂದ್ಗಡೆ ಚಪ್ರ ಹಾಕ್ತಿದ್ದೆ. ಚಪ್ರ ಹಾಕೋಕ್ಕೆ ಅವಾಗೆಲ್ಲ ಮಣ್ಣಿರ್ತಿತ್ತು ಹೊರಗಡೆ. ಸೊ ಈಗೆಲ್ಲ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ, ಚಪ್ರ ಹಾಕೋಕ್ಕಾಗಿಲ್ಲ ನಾನು. ಬಟ್ ಆದರೂ ರೆಡಿ ಮಾಡಿದ್ದೀನಿ ಒಂದು ಮಟ್ಟಿಗೆ. ಅವಾಗ ಆ ಥರ ಅಲ್ಲ ಅಂದ್ರೂ ಸೊ ಒಂದು ಮಟ್ಟಿಗೆ ರೆಡಿ ಮಾಡಿದ್ದೀನಿ. ಒಂದು ಸ್ವಲ್ಪ ನೋಡಿ, ಯಾರ್ಯಾರಿಗೆ ಅವ್ರ ಚೈಲ್ಡ್ಹುಡ್ಡಲ್ಲಿ ಈ ಥರ ಹಾಡ್ತಿದ್ರಿ ನೆನಪು ಬರುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಎಲ್ಲರಿಗೂ ನಿಮ್ಮ ಚೈಲ್ಡ್ಹುಡ್ ನೆನಪು ಬಂದಿದ್ದರೆ ನೋಡಿ. ನನ್ನ ಮಕ್ಕಳೆಲ್ಲ ಮಕ್ಕಳು ಮೂರು ಕೂತ್ಕೊಂಡು ದೇವ್ರನ್ನ ರೆಡಿ ಮಾಡ್ತಾವ್ರೆ. ಒಬ್ಬರು ಗಂಗಮ್ಮ ಅಂತಾರೆ, ಒಬ್ಬರು ಆಂಜನೇಯ ಸ್ವಾಮಿ ಅಂತಾರೆ, ಒಬ್ಬರು ತಿರುಪತಿ ಸ್ವಾಮಿ ಅಂತ ಹೇಳ್ಕೊಂಡು ಅವ್ರು 3 ಜನ ರೆಡಿ ಮಾಡ್ತಾ ಕೂತವ್ರೆ. ನಂದು ಗಂಗಮ್ಮ, ನಂದು ತಿರುಪತಿ ಸ್ವಾಮಿ, ನಂದು ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ, ಈ ಥರ ಟೆಂಪಲ್ ಮಾಡಬೇಕು ಅಂತ. ಸೊ ಎಷ್ಟು ಜನಕ್ಕೆ ನೆನಪು ಬರುತ್ತೆ ಅಂತ ನೋಡೋಣ. ನನಗಂತೂ ಇದು ಮಾಡ್ತಿದ್ದೇನೆ ತುಂಬ ಖುಷಿ ಅನಿಸ್ತು. ಸೊ ಅವಾಗ ಮಾಡ್ತಿದ್ವಲ್ಲ, ಸೊ ಹಿಂಗೆ ಈ ಥರ ಇತ್ತು ಅಂತ ನಮ್ಮ ಮಕ್ಳಿಗೂ ಹೇಳ್ಕೊಂಡು ಮಾಡ್ತಾಯಿದ್ದೆ. ಸೊ ಟೆಂಪಲ್ ರೆಡಿ ಆಯಿತು. ಈಗ ಟೆಂಪಲ್ ಮುಂದ್ಗಡೆ ಸಾರಿಸ್ಬೇಕಲ್ಲ, ಅದಕ್ಕೆ ಸಗಣಿ ಬೇಕಿತ್ತು. ಸಗಣಿನೇ ಯೂಸ್ ಮಾಡೋಣ, ಹಂಗೆ ರಂಗೋಲಿ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಸಗಣಿ ತಗೊಂಬಂದೆ ಹಸುಗಳ ಹತ್ರ ಹೋಗ್ಬಿಟ್ಟು. ಸೊ ಸಗಣಿಯಿಂದ ಸಾರಿಸ್ತಾ ಇದ್ದೀನಿ. ಈಗ ಇದೆಲ್ಲ ಹೇಳ್ತಿದ್ದೆ, ನನ್ನ ಮಗ ಅದೇ ನಮ್ಮ ಸಗಣಿ ತಂದಿದೆ ಅಂತ ಅವ್ನಿಗೆ ಗೊತ್ತಿರಲಿಲ್ಲ. ಸೊ ನಾವು ಹೇಳ್ತಿದ್ದೆ. ಸೊ ಹಿಂಗೆ ಮಾಡ್ತಿದ್ದಿದ್ದು ನಾವು ಅವಾಗ ಚಿಕ್ಕವಾಗ. ಸೊ ನಮ್ಮನೆ ಮುಂದ್ಗಡೆನೂ ಸಗಣಿನೇ ಇರ್ತಿದ್ದಿದ್ದು ಅಂತ ಹೇಳ್ತಾ ಇದ್ದೆ. ಸೊ ಹಾಕ್ಬಿಟ್ಟು ಎಲ್ಲ ರಂಗೋಲಿಯಾಗಿ ರೆಡಿ ಆಯಿತು. ಸೊ ರೆಡಿ ಆದಮೇಲೆ ಈಗ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಇಡ್ತಾಯಿದ್ದೀವಿ. ಸೊ ಡೆಕೋರೇಷನ್ ಎಲ್ಲ ಆಯಿತು. ಸೊ ಅರ್ಶಿನ ಕುಂಕುಮ ಇಲ್ಲೇ ಇಟ್ಬಿಟ್ಟು ನೋಡಿ ಎಲ್ಲ ಅವರು ಮಕ್ಕಳು ಅವರು ಖುಷಿಯಿಂದ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೂ ಒಂಥರ ಹೊಸ ಆಟ ಇಲ್ವಾ ಇದು. ಸೊ ಏನು ಆಟ ಆಡ್ತಾರೆ ನಾರ್ಮಲ್ ಆಗಿದ್ದರೆ ಮೊಬೈಲ್ ಗೇಮ್ಸು, ಇಲ್ಲಾಂದರೆ ಇಂಡೋರ್ ಗೇಮ್ಸೇ ಆಡ್ತಾರಲ್ವ. ಇದೊಂದು ಅವ್ರಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಅವ್ರಿಗೂ ಸ್ವಲ್ಪ ಚೆನ್ನಾಗಿ ಅನಿಸ್ತು. ಸೊ ಅವರು ಸ್ವಲ್ಪ ಖುಷಿಯಿಂದ ಕ್ಯೂರಿಯಾಸಿಟಿಯಿಂದ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಬಟ್ ಒಂದಂತೂ ಹೇಳ್ತೀನಿ, ನೀವು ಮಕ್ಕಳ ಜೊತೆ ಈ ಥರ ಏನಾದರೂ ಆಟ ಆಡಿಸ್ಬೇಕಾ ದೊಡ್ಡವರು ಅದು ಕಂಪಲ್ಸರಿ ಒಬ್ರು ಇದ್ಕೊಂಡೇ ಆಟ ಆಡಿಸಿ. ಯಾಕಂದರೆ ಕಡ್ಡಿಯೆಲ್ಲ ಆಡಿಸ್ತಾರೆ, ಇದು ಬೇಸಿಗೆ ಕಾಲ, ತುಂಬ ಹುಷಾರಾಗಿ ಆಟ ಆಡಿಸ್ಬೇಕಾದ್ರೆ. ನಾನಂತೂ ಇದು ಆಟ ಎಲ್ಲ ಮುಗಿದು ಎಲ್ಲ ದೀಪ ಎಲ್ಲ ಇರೋವರೆಗೂ ಅವ್ರ ಜೊತೆ ಅಲ್ಲೇ ಕೂತ್ಕೊಂಡಿದ್ದೆ. ಸೊ ನೋಡಿ ಎಷ್ಟು ಜನಕ್ಕೆ ಖುಷಿಯಾಗುತ್ತೋ ನೋಡೋಣ. ಯಾಕಂದರೆ ಆಲ್ಮೋಸ್ಟ್ 90s ಕಿಡ್ ಈ ಥರ ಆಟ ಆಡ್ತಿದ್ವಿ. ದೇವಸ್ಥಾನ ನಾವೇ ಕಟ್ಟೋದು, ಪೂಜೆ ಮಾಡೋದು, ಅದೊಂಥರ ಕ್ರೇಜ್. ನನಗೆ ಈ ವಿಡಿಯೋ ವಾಯ್ಸ್ ಓವರ್ ಕೊಡ್ತಿರ್ಬೇಕಾದ್ರೂ ಒಂಥರ ಖುಷಿ ಅನಿಸ್ತಾ ಇದ್ದೆ, ಅದು ಎಷ್ಟು ಚೆನ್ನಾಗಿ ಆಡ್ತಿದ್ವಲ್ಲ ಆವಾಗ ಅಂತ. ನನಗಂತೂ ಒಂದು ಸಲ ನಮ್ಮ ಚೈಲ್ಡ್ಹುಡ್ಗೆ ಹೋಗಿ ಬಂದಂಗೆ ಆಯಿತು. ಸೊ ಚೈಲ್ಡ್ಹುಡ್ ಸೀರೀಸ್ ಇದು ಫಸ್ಟ್ ವಿಡಿಯೋ. ಏನಕ್ಕೆ ಅಂತಂದರೆ ಫಸ್ಟ್ ವಿಡಿಯೋ ಟೆಂಪಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ತುಂಬ ಗೇಮ್ಸ್ ಇದ್ದಾವೆ 90s ಕಿಡ್ದು ಚೈಲ್ಡ್ಹುಡ್ಸ್. ಯಾಕಂದರೆ ಅವಾಗ ನಮಗೆ ಮೊಬೈಲ್ಸ್ ಇರಲಿಲ್ಲ, ವಿಸ್ ಇರ್ತಿತ್ತು. ಟಿ.ವಿ ಇದ್ರೂ ನಮಗೆ ಯಾವಾಗ ನಾವು ಪವರ್ ಇರೋದಿಲ್ಲ, ಪವರ್ ಟೈಮಿಂಗ್ಸ್ 12ಗೆ ಹೋದರೆ 12ಗೆ ಬರೋದು ಆ ಥರ ಇರ್ತಿತ್ತು. ಸೊ ಅವಾಗೆಲ್ಲ ನಮಗೇನು 24/7 ಎಲ್ಲ ಪವರ್ ಇರ್ತಿರಲಿಲ್ಲ. ಅವಾಗೂ ನಾವೇನು ಕೂತ್ಕೊಂಡು ಟಿ.ವಿ ನೋಡ್ತಾ ಇರಲಿಲ್ಲ. ಸೊ ಅದು ಬರೋದು ಅವಾಗೆಲ್ಲ ಆ್ಯಂಟಿನಾ ಚಾನಲ್ಸು. ಸೊ ಎಲ್ಲ ಜಾಸ್ತಿ ಹಿಂದಿನೇ ಬರ್ತಿತ್ತು, ನಾವು ನೋಡೋದು ಕಮ್ಮಿ ಇರ್ತಿತ್ತು. ಸೊ ಇನ್ನೊಂದು ಹೇಳ್ತೀನಿ, ಯಾರು ಬ್ಯಾಡಾಗಿ ಕಾಮೆಂಟ್ ಮಾಡಬೇಡಿ. ಏನಕ್ಕೆ ಅಂತಂದರೆ ನಾವು ಇರೋದು ಬಾರ್ಡ್ರಲ್ಲಿ. ನಾವು ಕನ್ನಡದವ್ರು ಅಂತ ಹೇಳ್ಬಿಟ್ಟು ಆದಷ್ಟು ಕನ್ನಡದಲ್ಲೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಮಧ್ಯದಲ್ಲಿ ಯಾಕಂದರೆ ಊರಲ್ಲೆಲ್ಲ ತೆಲುಗು ಎಲ್ಲ ಮಾತಾಡ್ತಾರೆ, ಮಧ್ಯದಲ್ಲಿ ತೆಲುಗು ಬರುತ್ತೆ. ನಾನು ಎಲ್ಲ ಆಲ್ಮೋಸ್ಟ್ ವೀಡಿಯೋಸಲ್ಲಿ ತೆಲುಗು ಮಧ್ಯದಲ್ಲಿ ಯಾರೋ ಒಬ್ರು ಮಾತಾಡಿರ್ತಾರೆ. ಸೊ ಯಾರು ಕಾಮೆಂಟ್ ತಪ್ಪಾಗಂತೂ ತಿಳ್ಕೊಬೇಡಿ, ಬ್ಯಾಡಾಗೆಲ್ಲ ಕಮೆಂಟ್ ಮಾಡಬೇಡಿ. ಯಾಕಂದರೆ ನಾನು ಕನ್ನಡದವಳು, ಕನ್ನಡದಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಕನ್ನಡದಲ್ಲೇ ಮಾಡ್ತಿದ್ದೀನಿ. ನಾನು ಮಾತಾಡೋದೆಲ್ಲ ಕನ್ನಡದಲ್ಲೇ ಬರುತ್ತೆ, ಬೇರೆಯವ್ರು ಮಾತಾಡೋದೆಲ್ಲ ತೆಲುಗು ಬರುತ್ತೆ. ಯಾಕಂದರೆ ಬಾರ್ಡ್ರ್ ಓನ್ಲಿ 1 ಕಿಲೋಮೀಟರು ನಮಗೂ ಆಂಧ್ರ ಪ್ರದೇಶಿಗೂ. ಸೊ ಕನ್ನಡ ತೆಲುಗು ಎರಡೂ ನಮ್ಮ ಕಡೆ ಆಲ್ಮೋಸ್ಟಲ್ಲಿ ಮಾತಾಡ್ತಾರೆ. ಸೊ ಫ್ಲವರೆಲ್ಲ ಇಟ್ಟು ಡೆಕೋರೇಷನ್ ಎಲ್ಲ ಆಯಿತು. ಇನ್ನೇನು ದೀಪ ಅಂಟಿಸ್ಬೇಕು, ದೀಪ ಅಂಟಿಸಿದ್ದು ಆಯಿತು.
ಸೊ ಮಕ್ಕಳಿಗೆ ಕೈಯಲ್ಲಿ ಹೆಂಗೆ ಪೂಜೆ ಮಾಡಿಸ್ತೀವಿ ಹಂಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ನಾವು ಹೆಂಗೆ ನಾರ್ಮಲಾಗಿ ಮನೇಲಿ ಪೂಜೆ ಮಾಡ್ತೀವಿ ಹಂಗೆ ಅವ್ರಿಗೆಲ್ಲ ಎಲ್ಲ ದೇವಸ್ಥಾನ ಎಲ್ಲ ಕಟ್ಟಿದೆ ಎಲ್ಲ ರೆಡಿ ಆದಮೇಲೆ ಅವ್ರನ್ನೆಲ್ಲ ಒಂದು ಸಲ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ತಾಯಿದ್ದೀನಿ. ನೋಡಿ ಮಕ್ಕಳೆಲ್ಲ ಪೂಜೆ ಮಾಡ್ತಾರೆ. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಅನಿಸ್ತು ಇದು ಮಾಡಿದ್ದಕ್ಕೆ. ನಾನಂತೂ ನನ್ನ ಬರೀ ಆಟ ಆಡೋದೆ, ಸ್ಕೂಲಿಂದ ಬಂದುಬಿಟ್ರೆ ಆಟ ಆಡೋದೆ, ಸಮ್ಮರ್ ಹಾಲಿಡೇಸಲ್ಲಿ ಆಟ ಆಡೋದು. ನಾನು ಎಲ್ಲೂ ಹೋಗ್ತಿರ್ಲಿಲ್ಲ, ನಂಗೆ ಅಭ್ಯಾಸವೂ ಇರಲಿಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ ನಮ್ಮೂರಲ್ಲೇ ಇರ್ತಿದ್ದೆ. ಸೊ ಈ ಥರ ಆಟ ಎಲ್ಲ ಆಡ್ತಾಯಿದ್ದೆ. ಮನೆ ಮುಂದುಗಡೆನೇ ಎಲ್ಲ ಈ ಥರ ಕಟ್ಕೊತಾ ಇದ್ದೆ ನಾನು. ಸೊ ಈಗಲೂ ನಮ್ಮ ಮನೆ ಮುಂದುಗಡೆ ನಮ್ಮ ಮಕ್ಕಳಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ. ಸೊ ಅವರು ಒಂಥರ ಖುಷಿಯಿಂದ, ಒಂದು ಕ್ಯೂರಿಯಾಸಿಟಿಯಿಂದ ಮಾಡ್ತಾವ್ರೆ. ಇದು ಫಸ್ಟ್ ವಿಡಿಯೋ. ಇನ್ನು ವಿಡಿಯೋಸ್ ಎಲ್ಲ ಹಾಕಬೇಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ಕಂಪಲ್ಸರಿ ಬೇಕು. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಶೇರ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ನೆನಪು ಬಂದಿದೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ. ಖುಷಿಯಾದವರೆಲ್ಲರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಎಲ್ಲ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ನೋಡಿ ನನ್ನ ಮಕ್ಕಳು ಎಲ್ಲ ಗಂಧದ ಕಡ್ಡಿ ಅಂಟಿಸಿ ಪೂಜೆ ಮಾಡ್ತಾವ್ರೆ. ಸೊ ಅಣ್ಣ ತಂಗಿ ಇಬ್ಬರು ಸ್ವಲ್ಪ ಕೂತ್ಕೊಂಡು ಪೂಜೆ ಮಾಡಿ. ನೋಡಿ ನಮ್ಮ ಮಗಳು ಮುಗೀತಾ ಇದೆ ದೇವರಿಗೆ. ನಮ್ಮ ಮಕ್ಕಳಿಗೆ ದೇವ್ರ ಪೂಜೆ ಮಾಡೋದು, ದೇವ್ರ ಹಾಡು ಹೇಳೋದು, ಹನುಮಾನ್ ಚಾಲೀಸ ಅಂದರೆ ಇನ್ನೂ ತುಂಬ ಇಷ್ಟ. ಮತ್ತು ಶಿವ ಸಾಂಗ್ಸು ದೇವ್ರದ್ದು ಆ ಥರ ತುಂಬ ಇಷ್ಟ ಮಕ್ಕಳಿಗೆ. ಹನುಮಾನ್ ಚಾಲೀಸ್ ಅಂತೂ ಆಲ್ಮೋಸ್ಟ್ ಅಲ್ಲಿ ನಾನು ದಿನ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ವಾರದ 2-3 ಸಲ ಅವ್ರ ಕೈಯಲ್ಲಿ ಕೇಳಿಸ್ತಾ ಇರ್ತೀನಿ, ಹೇಳಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಸೊ ನನಗೂ ತುಂಬ ಇಷ್ಟ ಹನುಮಾನ್ ಚಾಲೀಸ ಹೇಳೋಕ್ಕೆ. ನನಗೆ ಬರುತ್ತೆ, ಅವ್ರು ಹೇಳ್ಕೊಡ್ತಾ ಇರ್ತೀನಿ. ನೋಡಿ ಎಲ್ಲ ಕಡ್ಡಿ ಎಲ್ಲ ಅಂಟಿಸಿದ್ದಾಯಿತು, ದೀಪ ಎಲ್ಲ ಅಂಟಿಸಿದ್ವಿ. ಇವಾಗ ಸ್ವಲ್ಪ ಹೊತ್ತು ಅವರಿಬ್ಬರು ಕೂತ್ಕೊಂಡು ದೇವ್ರ ಹಾಡುಗಳನ್ನು, ಗಣೇಶ ವಿನಾಯಕ ಹಾಡುಗಳನ್ನು ಮತ್ತು ಈಶ್ವರ ದೇವರ ಹಾಡುಗಳನ್ನು ಮತ್ತು ಹನುಮಾನ್ ಚಾಲೀಸನೆಲ್ಲ ಎತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರು ಒಂಥರ ಭಜನೆ ಥರ ಮಾಡಿಕೊಂಡು ಕೂತಿದ್ರು. ಅವರು ಆ ಸಾಂಗ್ಸನ್ನಿದ್ದು ಹೆಂಗೆ ನೋಡಿ ಹೆಂಗೆ ಇಟ್ಟಿದ್ದೀನಿ ದೇವ್ರನ್ನ ಅಂತ. ಸೊ ಒಳಗಡೆ ತೋರಿಸ್ತೀನಿ ಬನ್ನಿ. ಇವಾಗ ಟೆಂಪಲ್ನ ಗರ್ಭಗುಡಿ ಅಂತ ಹೇಳ್ತಾರಲ್ಲ ಹಾಗೆ ಆ ಥರ ನೋಡಿ ದೇವ್ರು ಇಟ್ಟಿದ್ದಾರೆ. 3 ದೇವ್ರನ್ನ ರೆಡಿ ಮಾಡಿ 3 ಜನ ಇಟ್ಟಿದ್ದಾರೆ. ಅದೊಂಥರ ನಾವು ಚೈಲ್ಡ್ಹುಡ್ಡಲ್ಲಿ ಆಡ್ತಿದ್ವೇನೋ, ಹೋಗಿ ಆಡ್ತಿದ್ದೀನಿ ಅನ್ನೋಂಥ ಫೀಲ್ ಬಂತು ನನಗಿದೆಲ್ಲ ಆಡಬೇಕಾದ್ರೆ, ವಿಡಿಯೋ ಮಾಡಬೇಕಾದ್ರೆ. ಸೊ ಏನಕ್ಕೆ ವಿಡಿಯೋ ಮಾಡಿದೆ ಅಂತಂದರೆ ಮಕ್ಳಿಗೂ ಈಗ ನಾವು ಇವಾಗ ಎಲ್ಲರೂ ವರ್ಕಿಂಗು ಎಲ್ಲ ಅವ್ರ ಬ್ಯುಸಿ ಲೈಫಲ್ಲಿ ಈ ಥರ ಆಡ್ತಿದ್ವಂತೂ ನೆನಪು ಬರೋಲ್ಲ. ಅಟ್ಲೀಸ್ಟ್ ಇದು ನೋಡಿದಾಗ ನಾವು ಈ ಥರ ಎಲ್ಲ ಆಡ್ತಿದ್ವಲ್ಲ ಅಂತೇಳ್ಬಿಟ್ಟು ನೆನಪು ಬರ್ಬೋದು ಅಂತ ವಿಡಿಯೋ ಮಾಡಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ 90% ಜನಕ್ಕೆ ನೆನಪು ಬಂದೇ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚೈಲ್ಡ್ಹುಡ್ಡಲ್ಲಿ ಏನೇನು ಆಟ ಆಡ್ತಿದ್ವಿ 90s ಕಿಡ್ಸು. ಸಮ್ಮರ್ ಹಾಲಿಡೇಸ್ ಅಂದರೆ ಎಲ್ಲೂ ಹೋಗೋದು ಕಮ್ಮಿ, ಹೋದರೆ ಅಜ್ಜಿ ಮನೆಗೆಲ್ಲ ಹೋಗ್ತಿದ್ವಿ, ಮತ್ತು ಬೇಗ ಬಂದುಬಿಡ್ತಿದ್ವಿ. ಸೊ ಊರಲ್ಲೇ ಇದ್ದು ಈ ಥರ ಎಲ್ಲ ಆಟ ಆಡಿರೋದೇ ಜಾಸ್ತಿ. ನಾನಂತೂ ನಂಗೆ ಬೇರೆ ಹೋಗ್ತಾ ಇರಲಿಲ್ಲ. ನೋಡಿ ನಮ್ಮ ಮಗಳು ಇವರು ನಮ್ಮ ಚಿಕ್ಕ ಮಗಳು ಅಂದರೆ ಮೀನ್ಸ್ ನನ್ನ ತಂಗಿ ಮಗಳು. ಸೊ ಪ್ರಸಾದ ಪೂಜೆ ಎಲ್ಲ ಆಯ್ತಲ್ಲ, ಈಗ ಪ್ರಸಾದ ಹಂಚ್ತಿದ್ದಾರೆ ನೋಡಿ. ಸೊ ಆ್ಯಕ್ಚುಲಿ ಇದು ನಾನು ಸೆಲ್ಫಿ ಇದು. ಸೊ ಅದಕ್ಕೆ ಎಡಗೈ ಥರ ಅನಿಸ್ತಾ ಇದೆ. ನಾನು ಫಸ್ಟಲ್ಲಿ ವೀಡಿಯೋ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡ್ತಾ ಅಂದ್ಕೊಂಡಿದ್ದೇನೆ ಎಡಗೈಯಲ್ಲಿ ತೊಗೊಂಡಿದ್ದಾರೆ ಇವರಂತ. ಬಟ್ ಎಡಗೈಯಲ್ಲೆಲ್ಲ ಬಲಗೈಯಲ್ಲೇ ಅವ್ರು ಕೊಡ್ತಾ ಇರೋದು, ಪ್ರಸಾದ ಹಂಚ್ತಾ ಇರೋದು ಬಲಗೈಯಲ್ಲೇ. ಬಟ್ ಏನಂದರೆ ಅದು ಸೆಲ್ಫಿಲಿ ಮಾಡ್ತಿದ್ದೀನಿ, ಅದಕ್ಕೆ ಎಡಗೈ ಬರ್ತಾಯಿದೆ. ಪ್ರಸಾದ ಎಲ್ಲರೂ ತಗೊತಾ ಇದ್ದಾರೆ, ಎಲ್ಲರಿಗೂ ಹಂಚ್ತಾ ಇದ್ದಾರೆ ನೋಡಿ ಪ್ರಸಾದ. ಸೊ ಇದೆಲ್ಲ ಸೆಲ್ಫಿಯಲ್ಲಿ ಬಂದಿರೋ ವಿಡಿಯೋ. ಸೊ ಅದಕ್ಕೆ ಎಲ್ಲರಿಗೂ ಎಡಗೈ ಥರ ಗೊತ್ತಾಗ್ತಾ ಇದೆ. ನಾನು ಇದೇನು ಎಡಗೈ ಬರ್ತಿದೆಯಲ್ಲ ಅಂತ ನಾನು ಅಂದ್ಕೊಂಡೆ ಸಡನ್ನಾಗಿ. ನೋಡಿ ಎಲ್ಲರಿಗೂ ಪ್ರಸಾದ ಹಂಚ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ಬಂದು ಕೂತಿರೋರಿಗೆ, ನಮ್ಮ ಅಮ್ಮಗೆ ಒಳಗಡೆ ಹೋಗೋರೆ ಹಚ್ಚಕ್ಕೆ. ಅವರು ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇನಾಗಿದೆ ಅಂದರೆ ನಾನು ಚೆಕ್ ಮಾಡ್ಕೊಂಡಿಲ್ಲ, ಪಾಪ ಮೈಕ್ ಮ್ಯೂಟ್ ಆಗಿಬಿಟ್ಟಿದೆ. ಸೊ ಅವ್ರ ಮಕ್ಳು ಹೇಳ್ತಾ ಇರೋದು ಅದನ್ನೇ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬಾಯ್ ಅಂತ ಬಾಯ್ ಅಂತ ಹೇಳ್ತಿದ್ದಾರೆ. ಈಗ ನನಗೆ ಪ್ರಸಾದ ಕೊಡ್ತಿದ್ದಾರೆ. ಈಗ ಅಲ್ಲೇ, ಯಾಕಂದರೆ ಅವ್ರ ಬೆಂಕಿಯೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಅವ್ರ ಮುಂದೆನೇ ಕೂತಿದ್ದೆ, ಎಲ್ಲೂ ಹೋಗ್ದಿರ ಅವ್ರು ಎಷ್ಟೊತ್ತು ಪೂಜೆ ಮಾಡ್ತಾರಲ್ಲ
ಅಲ್ಲೇ ಕೂತಿದ್ದೆ. ನೋಡಿ ಇವಾಗ ಹನುಮಾನ್ ಚಾಲೀಸ ಇಟ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದಾರೆ. ಸೊ ತುಂಬ ಹೊತ್ತೇನೆ ಒಂದು ಹಾಫ್ ಡೇನೇ ಆಯಿತು ಇದನ್ನು ನಾವೆಲ್ಲ ಪೂಜೆ ಮಾಡಿ ಎಲ್ಲ ಮಾಡೋದ್ರಲ್ಲಿ ನಾನು ಫಾಸ್ಟಾಗಿ ಮಾಡಿ ಇಟ್ಟಿದ್ದೀನಿ. ಹಾಫ್ ಡೇ ಸ್ವಲ್ಪ 4 ಅವರ್ಸ್ ಏನೋ ಆಟ ಆಡಿದ್ವಿ, ಇದನ್ನೆಲ್ಲ ಆಟ ಆಡಿದ್ದು, ಪೂಜೆ ಮಾಡಿದ್ದು, ಅದೆಲ್ಲ ರೆಡಿ ಮಾಡಿದ್ದು. ನಾನು ಅದನ್ನು ಶಾರ್ಟ್ ಮಾಡಿಬಿಟ್ಟು ಒಂದು 12 ಮಿನಿಟ್ಸ್ ಆಗಿಟ್ಟಿದ್ದೀನಿ. ನೋಡಿ ಇವಾಗ ಹನುಮಾನ್ ಚಾಲೀಸ ಪ್ಲೇ ಮಾಡ್ತಿದ್ದಾರೆ, ಅದನ್ನೇ ಹಂಗೆ ಅವರು ಹೇಳ್ಕೊಂಡು ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ನೆನಪು ಬಂದಿದೆ ನೋಡೋಣ. ಎಷ್ಟು ಚೆನ್ನಾಗಿ ನೆನಪು ಬಂದರೆ ಅಷ್ಟು ಶೇರ್ ಹೋಗುತ್ತೆ. ಅವ್ರ ಫ್ರೆಂಡ್ಸ್ ಹತ್ರನೂ ಹಂಚ್ಕೊತಾರೆ, ನಾವು ಈ ಥರ ಆಟ ಆಡ್ತಿದ್ದೀವಲ್ಲ ಅಂತ. ಕಂಪಲ್ಸರಿ ಆಡೇ ಆಡಿಸ್ತೀರ ನೆನಪು ಬಂದೇ ಬರುತ್ತೆ. ಯಾಕಂದರೆ ಎಲ್ಲರೂ ಬ್ಯುಸಿ ಲೈಫಲ್ಲಿ ಎಲ್ಲ ಮರ್ತೇ ಹೋಗ್ಬಿಟ್ಟಿರ್ತೀವಿ, ಈ ಥರ ಆಡ್ತಿದ್ವಲ್ಲ ಅನ್ನೋದನ್ನು ಮರ್ತೋಗಿದ್ದೀವಿ. ನನಗಂತೂ ಊರಿಗೆ ಬಂದಾಗಂತೂ ಯಾಕಂದರೆ ತಾಯಿ ಮನೆಗೆ ಬಂದಿದ್ದೀವಿ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಅವ್ರು ಆಟ ಆಡ್ತಿದ್ದೆಲ್ಲ ನೆನಪು ಬಂದೇ ಬರುತ್ತೆ. ನಾನು ಸಮ್ಮರ್ ಹಾಲಿಡೇಸ್ಗೆ ಮಕ್ಳು ಬರ್ತಾರಲ್ಲ ಆವಾಗ ನಾನು ವೀಕೆಂಡಲ್ಲಿ ಬರ್ತೀನಿ ಅವ್ರ ಜೊತೆ. ಹನುಮಾನ್ ಚಾಲೀಸ ಕೇಳಿಸ್ಕೊಳ್ಳಿ. ನಮ್ಮ ಮಗಳು ಟ್ರೈ ಮಾಡ್ತಿದ್ದಾಳೆ ಹೇಳೋಕ್ಕೆ, ಬಟ್ ಇನ್ನೂ ಅವಳು ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ. ಸ್ವಲ್ಪ ಬರುತ್ತೆ ಅವಳಿಗೂ ಹೇಳೋಕ್ಕೆ ಹನುಮಾನ್ ಚಾಲೀಸ. ನಮ್ಮ ಮಗಾಗೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೈನ್ಸ್ ಹೇಳ್ತಾರೆ, ಬಟ್ ಅದು ಪ್ಲೇ ಮಾಡ್ತಿದ್ರೆ ಎಲ್ಲ ಟ್ರೈ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ನಾನು ಅವರಿಗೆ ಹನುಮಾನ್ ಚಾಲೀಸ ಕಲಿಯೋ ಥರ ಮಾಡ್ತೀನಿ. ನನಗೆ ಅದು ಹನುಮಾನ್ ಚಾಲೀಸ ಹೇಳೋಕ್ಕೂ ಇಷ್ಟ, ಅವ್ರಿಗೆ ಕಳ್ಸೋಕ್ಕೂ ನಂಗೆ ಇಷ್ಟ. ಸೊ ನೋಡಿ, ಯಾರ್ಯಾರಿಗೆ ನೆನಪು ಬಂದಿದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಎಷ್ಟು ಜನಕ್ಕೆ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ಗೆ ಹೋಗಿ ಬಂದಿದ್ದೀರಾ ಅಂತ. ನಾನಂತೂ ನನ್ನ ಚೈಲ್ಡ್ಹುಡ್ಗೆ ಹೋಗಿ ಬಂದೆ, ನನ್ನ ಮಕ್ಳ ಜೊತೆ ಚೈಲ್ಡ್ಹುಡ್ಗೆ ಹೋಗಿ ಬಂದಂಗೆ ಆಯಿತು. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.